ಇನ್ನು ವಯೋಸಹಜ ಕಾಯಿಲೆ ದಂಪತಿ ಜಗಳ ಕೂಡ ಆಗ್ತಾ ಇದ್ರು. ದುರಂತ ಅಂತ್ಯವನ್ನ ಕಂಡಿದ್ದಾರೆ. ವೃದ್ಧ ಪತ್ನಿ ಕೊಲೆ ಮಾಡಿ ತಾನು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ ಪತಿ. ಬೆಂಗಳೂರಿನ ಸಂಪಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಕೃತ್ಯ ಇದು. ವಯೋಸಹಜ ಕಾಯಿಲೆ ದಂಪತಿ ಜಗಳವನ್ನ ಮಾಡಿಕೊಂಡಿದ್ದಾರೆ. ದುರಂತ ಅಂತ್ಯ ಆಗಿರುವಂತದ್ದು. ವೃದ್ಧ ಪತ್ನಿ ಕೊಲೆ ಮಾಡಿ ತಾನೂ ಕೂಡ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ ಪತಿ. ಬೆಂಗಳೂರಿನ ಸಂಪಿಗೆಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಕೃತ್ಯ. ಸುಮಿತ್ರಾ ಪ್ರಸಾದ್, ಶಿವಾನಂದಂ ಪ್ರಸಾದ್ ಇಬ್ರು ಕೂಡ ಕೊಲೆಯಾದಂತವರು. ಇಬ್ರು ಕೂಡ ಸಾವನ್ನಪ್ಪಿರುವಂಥದ್ದು. ಬಿಹಾರ ದಂಪತಿ ಬೆಂಗಳೂರಿಗೆ ಮಗನ ಮನೆಗೆ ಬಂದಿದ್ರು. ಪತ್ನಿಗೆ ಕಣ್ಣಿನ ಸಮಸ್ಯೆ ಇತ್ತು, ಹೃದಯ ಸಂಬಂಧಿ ಕಾಯಿಲೆ ಕೂಡ ಇತ್ತು. ಇಬ್ಬರಿಗೂ ಕೂಡ ವಯೋಸಹಜ ಕಾಯಿಲೆ ವಿಚಾರಕ್ಕೆ ಆಗಾಗ ಜಗಳ ಕೂಡ ಆಗ್ತಾ ಇತ್ತಂತೆ. ನಿನ್ನೆ ರಾತ್ರಿ ಊಟ ಮಾಡಿ ರೂಮ್ಗೆ ಹೋಗಿ ಮಲಗಿದ್ದಾರೆ ದಂಪತಿಗಳು. ಆ ಸಂದರ್ಭದಲ್ಲಿ ಸುಮಿತ್ರಾ ಹಾಗೂ ಶಿವಾನಂದಂ ಪ್ರಸಾದ್ ಮಧ್ಯೆ ಜಗಳ ಆಗಿದೆ. ಈಗ ಆಲ್ರೆಡಿ ಜಗಳ ಆಗ್ತಾ ಇತ್ತು. ಉಸಿರುಗಟ್ಟಿಸಿ ಪತ್ನಿಯನ್ನ ಕೊಂದಿದ್ದಾನೆ ವೃದ್ಧ. ತದನಂತರ ಆತನು ಕೂಡ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂಥದ್ದು. ಇಬ್ಬರ ಮೃತದೇಹಗಳು ಅಂಬೇಡ್ಕರ್ ಆಸ್ಪತ್ರೆಗೆ ರವಾನೆ ಕೂಡ ಆಗಿದೆ. ವಯೋಸಹಜ ಕಾಯಿಲೆ ಇದ್ದಿದ್ರಿಂದ ಇಬ್ರು ಮಧ್ಯೆ ಆಗಾಗ ಗಲಾಟೆ ಆಗ್ತಾ ಇತ್ತು. ಜಗಳವನ್ನ ಕೂಡ ಮಾಡ್ಕೊಳ್ತಾ ಇದ್ರು. ಇತ್ತೀಚೆಗೆ ಮಗನ ಮನೆಗೆ ಕೂಡ ಹೋಗಿದ್ರು. ಬೆಂಗಳೂರಿನ ಸಂಪಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಸುಮಿತ್ರಾ ಪ್ರಸಾದ್, ಶಿವಾನಂದಂ ಪ್ರಸಾದ್ ಇಬ್ಬರ ಮಧ್ಯದಲ್ಲಿ ಒಂದು ಗಲಾಟೆ ಆಗಿತ್ತು. ಬಿಹಾರದ ದಂಪತಿ ಇಬ್ರು ಕೂಡ ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಆದಂತಹ ಅವಘಡ ಇದು. ಇಬ್ಬರಿಗೂ ವಯೋಸಹಜ ಕಾಯಿಲೆ ವಿಚಾರಕ್ಕೆ ಆಗಾಗ ಜಗಳ ಆಗ್ತಿದ್ರಿಂದ ನಿನ್ನೆ ರಾತ್ರಿ ಊಟ ಮಾಡಿ ರೂಮ್ಗೆ ಹೋದಂತಹ ಸಂದರ್ಭದಲ್ಲಿ ಸುಮಿತ್ರಾ ಹಾಗೂ ಶಿವಾನಂದ ಪ್ರಸಾದ್ ಮಧ್ಯೆ ಮತ್ತೆ ಜಗಳ ಆಗಿದೆ. ಜಗಳ ಆದ ನಂತರ ಈ ರೀತಿಯಾಗಿ ಕೊಲೆಯನ್ನ ಮಾಡಿ ತಾನು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ ವೃದ್ಧ.